40 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ಹೆಂಗಸರು ಈ ವಿಡಿಯೋನ ನೋಡಲೇಬೇಕು. ತುಂಬ ಹೆಣ್ಮಕ್ಳು ಮೆನೋಪಾಸ್ ಹತ್ರ ಬಂದಂಗೆ ತುಂಬ ಹೆವಿಯಾಗಿ ಬ್ಲೀಡಿಂಗ್ ಆಗೋದು, ಇರೆಗ್ಯುಲರ್ ಬ್ಲೀಡಿಂಗ್ ಆಗೋದು, ಪ್ರತಿ 15 ದಿವಸಕ್ಕೆ ಬ್ಲೀಡಿಂಗ್ ಆಗೋದು ತುಂಬ ಕಾಮನ್ ಆಗಿ ಕಾಣಿಸ್ಕೊಳ್ತೀವಿ. ಅಥವಾ ಮೆನೋಪಾಸ್ ಆಗಿ ಒಂದು 2-3 ಇಯರ್ಸ್ ಆದ್ಮೇಲೆ ಕೆಲವು ಹೆಂಗಸರಿಗೆ ಬ್ಲೀಡಿಂಗ್ ಆಗುತ್ತೆ. ಅಂತ ಹೆಂಗಸರು ಅದು ಏನಿಲ್ಲ, ಅದು ನಾರ್ಮಲ್ ಹಂಗೆ ಬಿಟ್ಬಿಡ್ತಾರೆ. ಈ ಸಿಂಪ್ಟಮ್ ಅನ್ನ ನೀವು ನೆಗ್ಲೆಕ್ಟ್ ಮಾಡ್ಕೋಬೇಡಿ, ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆದ್ರ ಒಂದು ಸಿಂಪ್ಟಮ್. ಸೊ ಈ ತರ ಬ್ಲೀಡಿಂಗ್ ಆದಾಗ ನಿಮ್ಮ ಗೈನಕಾಲಜಿಸ್ಟ್ ಹೋಗಿ ತೋರಿಸ್ಕೊಂಡ್ರೆ ಅವರು ಒಂದು ಸ್ಕ್ಯಾನಿಂಗ್ ಯಾವತ್ತೂ ಹೇಳ್ತಾರೆ. ಸೊ ಈ ಸ್ಕ್ಯಾನಿಂಗ್ ಅಲ್ಲಿ ಎಂಡೋಮೆಟ್ರಿಯಲ್ ಥಿಕ್ನೆಸ್, ಗರ್ಭಕೋಶದ ಒಳಗಡೆ ಭಾಗ ಇರುವಂತದ್ದು ಥಿಕ್ನೆಸ್ ತುಂಬಾ 8 mm ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಒಂದು ಸಣ್ಣ ಟೆಸ್ಟ್ ಅನ್ನ ಹೇಳ್ತೀವಿ. ಇದಕ್ಕೆ ನಾವು ಪಿಪ್ಪಲ್ ಅಂತ ಅಂತೀವಿ. ಪಿಪ್ಪಲ್ ಅಲ್ಲಿ ನಾವು ಗರ್ಭಕೋಶದ ಒಳಗಡೆ ಭಾಗದಿಂದ ಒಂದು ಟಿಶ್ಯೂನ ತೆಗೆದ್ಬಿಟ್ಟು ಟೆಸ್ಟಿಂಗ್ ಕಳಿಸ್ತೀವಿ. ಇದು ಒಂದು ಸಿಂಪಲ್ ಆದ OPD ಪ್ರೊಸೀಜರ್ ಆಗಿರೋದ್ರಿಂದ ಸುಲಭವಾಗಿ ಮಾಡಿ ನಮ್ಗೊಂದು ಗರ್ಭಕೋಶದ ಕ್ಯಾನ್ಸರ್ ಏನಾದ್ರು ಇತ್ತು ಅಂತಂದ್ರೆ ಅರ್ಲಿ ಆಗಿ ಡಿಟೆಕ್ಟ್ ಮಾಡ್ಬೋದು. ಸೊ ಆದಷ್ಟು ಹೆಣ್ಮಕ್ಳು ಈ ಸಿಂಪ್ಟಮ್ ಅನ್ನ ನೆಗ್ಲೆಕ್ಟ್ ಮಾಡದೆ, ಪೀರಿಯಡ್ಸ್ ತುಂಬಾ ಹೆವಿಯಾಗಿ ಬ್ಲೀಡಿಂಗ್ ಆಗ್ತಾ ಇತ್ತು ಅಂತಂದ್ರೆ ಈ ಟೆಸ್ಟ್ ಅನ್ನು ಮಾಡಿಸಲೇಬೇಕು. ನಿಮ್ಮ ತಾಯಂದಿರಿಗೂ ಹಾಗೂ 40 ವರ್ಷ ಮೇಲ್ಪಟ್ಟ ಹೆಂಗಸರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ.